ಸರ್ ನೀವು ಡೆಸ್ಟಿನಿನ ನಂಬ್ತೀರಾ? ಅಂದರೆ ಈಗ ಒಂದು 3 ವರ್ಷಗಳ ಹಿಂದೆ ಅನ್ಸುತ್ತೆ ಈ ಸಿನಿಮಾ ಕೆಲಸ ಶುರುವಾಗಿರುವಂಥದ್ದು. ಈಗ ರಿಲೀಸ್ ಆಗ್ತಿದೆ, 30 ದಿನ ಶೂಟಿಂಗು, ಬಟ್ ಇದ್ರ ಮಧ್ಯೆ ಒಂದಷ್ಟು ಸಮಸ್ಯೆಗಳು. ಸೊ ಆ ಟೈಮ್ ಬಂದಾಗ್ಲೇ ಆ ಕೆಲಸ ಆಗುವಂಥದ್ದು ಅಂತ ಹೇಳ್ತಾರೆ. ಅದು ನಿಜ, ಅದಕ್ಕೆಲ್ಲದಕ್ಕೂ ಟೈಮ್ ಬರಬೇಕು. ಅದನ್ನು ನಾನು ನಂಬ್ತೀನಿ. ಅಂದರೆ ನಮಗೆ ಈ ಸಿನಿಮಾ ಕೂಡ ಅಷ್ಟೇ, ನಾವು ಸ್ಟಾರ್ಟ್ ಮಾಡಿದಾಗ ಕೋವಿಡ್ ಬಂತು, ಏನೇನೋ ಬಂತು, ನಾವು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರೂ ಅದೇನು ಮಾಡೋದಕ್ಕಾಗಿಲ್ಲ. ಬಟ್ ಇವಾಗ ಕರೆಕ್ಟಾಗಿ ನೋಡಿ IPL ಮುಗಿತಾ ಇದೆ ಸಿನಿಮಾ ರಿಲೀಸ್ ಮಾಡೋದಕ್ಕೆ, ಬಟ್ ಕರೆಕ್ಟಾಗಿ IPL ಮುಗಿತಾ ಇದೆ, ನಮ್ಮ ಸಿನಿಮಾ ರೆಡಿ ಇದೆ. ಅದಕ್ಕೆಲ್ಲ ಕಾಲ ಕೂಡ ಬರಬೇಕು. ಓಕೆ, ನಿಮ್ಮ ಫೇವ್ರೇಟ್ ಟೀಮ್ ಯಾವುದು ಸರ್? RCB ಅಫ್ಕೋರ್ಸ್. ಯಾರು ತುಂಬ ಇಷ್ಟ? ನನಗೆ ಕೊಹ್ಲಿ ಅಫ್ಕೋರ್ಸ್ ಎಲ್ಲರಿಗೂ ಇಷ್ಟ. ಈ ವರ್ಷ ತುಂಬ ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ. ಆ್ಯಂಡ್ RCB ತಂಡ ಗೆಲ್ಲಿ ಅಂತ ನನಗೆ ಅಂದರೆ ತುಂಬ ಎಲ್ಲರೂ ಆಸೆ ಅದು ಬರೀ ಕರ್ನಾಟಕದವ್ರು ಒಂದೇ ಅಲ್ಲ, RCB ಫ್ಯಾನು ಇಂಡಿಯಾದಲ್ಲೇ ತುಂಬ ಕಡೆ ಇದ್ದಾರೆ. ಆಮೇಲೆ 18 ವರ್ಷ ಆದ್ರೂ ಕೂಡ ನಾವು ಇನ್ನೂ ಒಂದು ಸತಿನೂ ಕಪ್ ಗೆದ್ದಿಲ್ಲ. ಈ ಸತಿ ಆ ಗೆಲ್ಲೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ, ನೋಡೋಣ. RCB ಅಭಿಮಾನಿಗಳ ಒಂದು ಹರ್ಷ ಅಥವಾ ಏನು ಅವ್ರ ಸೆಲೆಬ್ರೇಷನ್ ನೋಡೋದಕ್ಕಾದ್ರೂ ಒಂದ್ಸಲ ಕಪ್ ಗೆಲ್ಬೇಕು ಅಂತ. ನಿಜ ನಿಜ ನಿಜ. ಅದು ಇನ್ನೊಂದೇನೋ ಅಂದರೆ ಈಗ ವಿರಾಟ್ ಕೊಹ್ಲಿ ಈಗ ರಿಟೈರ್ಡ್ ಆಗ್ಬೋದು, ಆ ಥರದ್ಗೆಲ್ಲ ನ್ಯೂಸ್ಗೆಲ್ಲ ಕೇಳಿದಾಗ, ಯಾಕೆ ಟೆಸ್ಟಿಂದ ರಿಟೈರ್ಡ್ ಆಯಿತು. ಸೊ ಇವಾಗ ಏನಂದರೆ ಕಪ್ ಒಂದ್ಸತಿ ಆದರೂ ಗೆದ್ದು ಬಿಟ್ಟು ಆಮೇಲೆ ರಿಟೈರ್ಡ್ ಆಗಲಿ ಅಂತ ನಮ್ಮೆಲ್ಲರದು ಆಸೆ. ವಿ ಹೋಪ್ RCB ಈ ಸಲ ಕಪ್ ಗೆಲ್ಲುತ್ತೆ ಅಂತ. ಅದು ಹೇಳಬಾರ್ದಾಗಿತ್ತು. ಅದು ಯಾಕೆ? ಅದೇ ಅಂತೆ ಅದು. ಅದೇನು ಹೇಳ್ತಾರಲ್ಲ, ಈ ಸಲ ಕಪ್ ನಮ್ದೇ ಅಂತ ಹೇಳಿದ್ರೇನೆ ಗೆಲ್ಲಲ್ಲ ಅಂತೆ. ಇದೆಲ್ಲ ಸುಮ್ಮನೆ ಅವರೇ ಕ್ರಿಯೇಟ್, ಅದಕ್ಕೆ ಇವಾಗ ಯಾರು ಹೇಳ್ತಾ ಇಲ್ಲ. ಅಲ್ಲ, ಅದೇನೋ ಸುಮ್ಮನೆ ಕ್ರಿಯೇಟ್ ಮಾಡಿರೋದು ಅಂತ ಅನ್ಸುತ್ತೆ. ಡೆಫಿನೆಟ್ ಆಗಿ.